ನಮಸ್ಕಾರ ಸ್ನೇಹಿತರೆ, ನನ್ನೆಲ್ಲ ಮುದ್ದು ಸ್ನೇಹಿತರಿಗೂ ಎಳ್ಳಮಾವಾಸ್ಯೆ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ ಶೇಂಗಾ ಬೀಜದ ಹೋಳಿಗೆ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ಕೊಂಬರೋಣಂತೆ ಬನ್ನಿ ಹೇಗೆ ಮಾಡೋದಂತೇಳಿ. ಮೊದಲಿಗೆ ಇಲ್ಲಿ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅದನ್ನು ಕಡಾಯಿ ಬಿಸಿಯಾಗಿದ್ದ ನಂತರ ಸ್ವಲ್ಪನೇ ಶೇಂಗಾ ಬೀಜ ಸೇರಿಸ್ಕೊಂಡಿದ್ದೀನಿ. ಆ ಶೇಂಗಾ ಬೀಜನ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಹೆಚ್ಚಿಗೆ ಉರಿ ಇಟ್ಬಿಟ್ಟು ನಾವು ಫ್ರೈ ಮಾಡಿಕೊಂಡು ಅಂದರೆ ಹಸಿ ಬಿಸಿಯಾಗಿ ಈ ಥರ ಆಗುತ್ತೆ, ರುಚಿನೂ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಿಧಾನ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಕೈ ಯಾವುದಪ್ಪ ಈ ರೀತಿ ಕಾಣ್ತಾ ಇದೆ ಅಂದ್ಕೊಳ್ಬೇಡಿ. ಯಜಮಾನ್ರು ಬಂದರು ಆ ಟೈಮಿಗೆ, ಅವರು ಸ್ವಲ್ಪ ಕೊಡ್ತೀನಿ ಅಂತೇಳಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನಂತರದಲ್ಲಿ ಎಳ್ಳನ್ನು ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಎಳ್ಳು ಬಂದುಬಿಟ್ಟು ಒಂದು ಟೀ ಕುಡಿಯೋ ಲೋಟದಲ್ಲಿ 1-2 ಕಪ್ ಇದೆ ಸ್ನೇಹಿತರೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರದಲ್ಲಿ ಇಲ್ಲಿ ಕಣ್ಕೋಕ್ಕೋಸ್ಕರನ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಗೆ ಚಿಟಿಕೆ ಸಾಲ್ಟನ್ನು ಸೇರಿಸಿ ಅದೆಲ್ಲ ಚೆನ್ನಾಗಿ ಕಲಸಿ ನಂತರದಲ್ಲಿ 1 ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದಾಗಿದ ನಂತರ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ನೇಹಿತರೆ. ಯಾವ ರೀತಿ ಅಂತಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳು ಬರಬೇಕು. ತುಂಬಾ ಅವಾಗೇ ಹಿಂಗೆ ಹೋಳಿಗೆ ಮಾಡ್ತಾಯಿದ್ವಿ ಅಂದರೆ ನೆಂದಿರುತ್ತಲ್ಲ, ಆವಾಗ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹೋಳಿಗೆ. ಹಾಗಾಗಿ ಹಿಟ್ಟು ಎಷ್ಟು ಚೆನ್ನಾಗಿ ನೆನೀತಲ್ಲ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. Sometimes like all you want to do is run. Hear me out, hear me out. If all the things you never show, there are the things I. ಹಿಟ್ಟು ನೆನೆಯೋ ಅಷ್ಟರಲ್ಲಿ ಶೇಂಗಾ ಬೀಜದ ಸಿಪ್ಪೆ ಎಲ್ಲ ತೆಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನಾವು ರೆಡಿ ಮಾಡ್ಕೊಂಡ್ವಿ ಅಂತಂದರೆ ಹೂರ್ಣಕ್ಕೂ ಬೆಲ್ಲ ಪಾಕ ಮಾಡಿಕೊಂಡು ರೆಡಿಯಾಗುತ್ತೆ ಸ್ನೇಹಿತರೆ. ಈ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಶೇಂಗಾ ಬೀಜ ಎಲ್ಲ ಮಿಕ್ಸಿ ಮಾಡ್ಕೊಳ್ತೀವಲ್ಲ, ಅದೇ ಟೈಮಲ್ಲೇ ಬೆಲ್ಲನ ಎಲ್ಲ ಇದನ್ನು ಸಣ್ಣದಾಗಿ ಇದನ್ನು ಮಾಡಿಬಿಟ್ಟು ಅದ್ರ ಜೊತೆನೇ ಸೇರಿಸಿ ಮಿಕ್ಸಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ಆ ರೀತಿಯೂ ಮಾಡ್ಕೊಳ್ಬೋದು, ಇಲ್ಲ ಚೆನ್ನಾಗಿ ಸಣ್ಣದಾಗಿ ಕುಟ್ಟಿಬಿಟ್ಟು ಸೇರಿಸ್ಕೊಳ್ಬೋದು. ಆದರೆ ನಾವೇನು ಮಾಡ್ತೀವಿ, ಏನಾದರೂ ಇದು ಇರುತ್ತೆ ಅನ್ನೋದಕ್ಕೋಸ್ಕರ ಪಾಕ ಮಾಡಿ ಹಾಕ್ಕೊಳ್ತೀವಿ. ಆ ರೀತಿಯೂ ಆದ್ರೂ ಮಾಡ್ಕೊಳ್ಬೋದು, ಈ ರೀತಿಯಾಗೂ ಮಾಡ್ಕೊಳ್ಬೋದು ಸ್ನೇಹಿತರೆ. ಒಟ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲಿ ಶೇಂಗಾ ಬೀಜದ ಜೊತೆಗೆ ನಾನು ಎಳ್ಳು ಎಲ್ಲ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಇಲ್ಲಿ ಬೆಲ್ಲ ಇಟ್ಕೊಂಡ್ಬಿಟ್ಟು ಸ್ವಲ್ಪನೇ ನೀರು ಸ್ನೇಹಿತರೆ, ನೀರು ಸೇರಿಸ್ಕೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ನಾವು ಬಿಸಿ ಮಾಡ್ಕೊಂಡ್ವಿ ಅಂದರೆ ಪಾಕ ಈ ರೀತಿಯಾಗಿ ಬರುತ್ತೆ ನೋಡಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ಹೆಚ್ಚಿಗೆ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಒಂದು ಟೀ ಕುಡಿಯೋ ಲೋಟದಲ್ಲಿ 1/4 ಲೋಟವಷ್ಟು ನೀರು ಹಾಕ್ಕೊಳ್ಬೇಕು ಅಷ್ಟೇ. ನಂತರದಲ್ಲಿ ಸ್ವಲ್ಪ ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ. ನಮ್ಮೂರ ಕಡೆ ಅಂತಂದರೆ ನಮ್ಮಮ್ಮ ಎಲ್ಲ ನಾನು ಮಾಡೋದೆಲ್ಲ ನೋಡಿದ್ದೀನಲ್ಲ, ಅವರು ಸ್ವಲ್ಪ ಕೊಬ್ಬರಿ ಮತ್ತು ಇದು ಕಡಲೆ ಎಲ್ಲ ಮಿಕ್ಸಿ ಮಾಡಿ ಸೇರಿಸ್ಕೊಳ್ತಾರೆ. ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಅದೆಲ್ಲ ಏನೂ ಸೇರಿಸ್ಕೊಳಕ್ಕೆ ಹೋಗಿಲ್ಲ. ಶೇಂಗಾ ಬೀಜ ಮತ್ತು ಎಳ್ಳು, ಸ್ವಲ್ಪ ಕೊಬ್ಬರಿ ಇವೆಲ್ಲನೂ ಆರೋಗ್ಯ ದೃಷ್ಟಿಯಿಂದನೂ ತುಂಬಾ ಒಳ್ಳೆಯದು. ಇವಾಗ ಚಳಿಗಾಲದಲ್ಲಿ ಎಣ್ಣೆ ಅಂಶ ನಮ್ಮ ದೇಹಕ್ಕೆ ಬೇಕಲ್ವ, ಇದ್ರ ದೃಷ್ಟಿಯಿಂದನೇ ಈ ಎಲ್ಲ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಅಂತ ಹೇಳೋದು. ಮತ್ತು ನೋಡಿ ಹೆಚ್ಚಿಗೆ ಎಳ್ಳು ಬೆಲ್ಲ ಯಾಕೆ ಈಗ ಸೇವನೆ ಮಾಡ್ತಾರೆ ಈ ಕಾಲದಲ್ಲಿ ಅನ್ನೋದು ಅದಕ್ಕೋಸ್ಕರನೇ ಸ್ನೇಹಿತರೆ. ಹಾಗಾಗಿ ನಂತರದಲ್ಲಿ ಎಲ್ಲ ಕಣ್ಕ ಎಲ್ಲ ಈ ರೀತಿ ಹೂರ್ಣ ಎಲ್ಲ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದ ನಂತರ ಹೋಳಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಮಗ ಈ ರೀತಿಯಾಗಿ ಹಿಡ್ದಿದ್ದಾನೆ ಮೊಬೈಲು, ಅದೇ ಈಗ ಬಂದಿದೆ. ಹೋಳಿಗೆ ಮಾತ್ರ ತುಂಬಾ ಚೆನ್ನಾಗಿ ಬಂತು ಸ್ನೇಹಿತರೆ. ಅದು ಈ ರೀತಿಯಾಗಿ ಈಸಿಯಾಗಿ ತುಂಬಾ ಚೆನ್ನಾಗಿ ಬಂತು ಅಂದರೆ ಎಷ್ಟು ಬೇಕಂದ್ರೂ ಮಾಡ್ಬೋದು, ಅಷ್ಟು ಖುಷಿ ಆಗ್ತಾ ಇರುತ್ತೆ. ನಾನು ಸ್ವಲ್ಪ ಎತ್ತಿಟ್ಟಿದ್ದೀನಿ, ಹಬ್ಬಕ್ಕೆ ಸ್ವಲ್ಪ ಮಾಡೋಣ. ಈಗ ಅಮಾವಾಸ್ಯೆಗೆ ಬೇಕಾಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಹಬ್ಬಕ್ಕೆ ಕಂಪಲ್ಸರಿ ಬೇಕೇ ಬೇಕು, ಅವಾಗ ಇನ್ನೂ ಸ್ವಲ್ಪ ಮಾಡ್ಕೊಳ್ಳೋಣ ಅಂಥೇಳಿ ಎತ್ತಿಟ್ಟಿದ್ದೀನಿ. ಅದನ್ನು ಮಾಡೋ ಟೈಮಿಗೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಈ ರೀತಿಯಾಗಿ ಬಂದಿತ್ತು ನೋಡಿ, ತುಂಬಾ ಚೆನ್ನಾಗಿ ಬರ್ತಿತ್ತು. ಆ ಕೈಯಲ್ಲಾದ್ರೂ ಇದನ್ನು ಮಾಡ್ಕೊಳ್ಬೋದು ತಟ್ಟಿ, ಇಲ್ಲ ಅಂತಂದರೆ ಈ ರೀತಿ ಪೇಪರ್ ಮೇಲಾದರೂ ಮಾಡ್ಕೊಳ್ಬೋದು, ಇಲ್ಲ ಹಿಟ್ಟು ಹಚ್ಚಿ ಆದ್ರೂ ನಾವು ಸ್ವಲ್ಪ ಗಟ್ಟಿಯಾಗಿ ಚಪಾತಿ ಹಿಟ್ಟಿನದು ಕಲಿಸ್ಕೊಂಡಿದ್ವಿ ಅಂತಂದರೆ ಹಿಟ್ಟನ್ನು ಹಚ್ಬಿಟ್ಟು ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ತೀವಲ್ಲ ಆ ರೀತಿಯಾಗಾದ್ರೂ ಮಾಡ್ಕೊಳ್ಬೋದು ಸ್ನೇಹಿತರೆ.
ಯಾವ ರೀತಿ ಆದ್ರೂ ಮಾಡಿದ್ರೂ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಮಾತ್ರ ಎಷ್ಟು ನೀವು ಒಂದು 15 ದಿನ ಇಟ್ಟರೂ ಕೆಡೋದಿಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದ್ರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು